ಮೇಡಮ್. ನಮಸ್ತೆ, ನಾನು ಪುಷ್ಪ ಅಂತೇಳಿ ಇಲ್ಲಿ ಕಾರ್ಯದರ್ಶಿಯಾಗಿ ಕರುಣಾ ಪ್ರಾಣಿದಯ ಸಂಘದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಬಹಳ ಮಹತ್ವವಾದದ್ದು. 12ನೇ ಶತಮಾನದ ವಚನಕಾರರು ನಮ್ಮ ಬಸವಣ್ಣನವರು ಅವ್ರದ್ದೇ ಆದಂಥ ಸಕಲ ಪ್ರಾಣಿಗಳಲ್ಲಿ ದಯೆ ಇರಲಿ ಅನ್ನೋ ಒಂದು ಸ್ಲೋಗನ್ ಮೇಲೆ ಈ ಸಂಸ್ಥೆ ಸುಮಾರು 100 ವರ್ಷಗಳಿಗೂ ಅಧಿಕ ಕಾಲದಿಂದ ರಾಜ್ಯದಲ್ಲಿ ಮತ್ತು ಇತರ ರಾಜ್ಯಗಳಲ್ಲಿ ಮತ್ತು ಇತರ ದೇಶಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಬಂದಿದ್ದೀವಿ. ಈ ಒಂದು ಪ್ರಾಣಿಗಳಲ್ಲಿ ದಯೆ ಇರಲಿ ಅನ್ನೋದಕ್ಕೋಸ್ಕರನೇ ಈ ಬಸವಣ್ಣವರ ಒಂದು ಜಯಂತಿ ಅಂಗವಾಗಿ ಈ ಒಂದು 15 ದಿನಗಳ ಒಂದು ಪ್ರೋಗ್ರಾಮ್ನ ನಾವಿಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಅದರಲ್ಲಿ ನಿನ್ನೆ ಇಲ್ಲಿ ಸಾಂಕೇತಿಕವಾಗಿ ಬಸವಣ್ಣವ್ರದ್ದು ಜಯಂತಿ ದಿನ ಗೋಪೂಜೆ ಎಲ್ಲ ಮಾಡಿ ಇದೇ ನಮ್ಮ ಆಶ್ರಯಧಾಮದಲ್ಲಿ ಇವತ್ತಿನಿಂದ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಇವತ್ತು ಮೊದಲಿಗೆ ನಮ್ಮದೇ ಆಶ್ರಯಧಾಮದಲ್ಲಿ ಪ್ರಾಣಿಗಳ ದತ್ತು ಸ್ವೀಕಾರ ಮತ್ತು ಹುಚ್ಚು ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸುಮಾರು ನಮ್ಮ ಸಂಸ್ಥೆಯಲ್ಲಿ 400 ಪ್ರಾಣಿಗಳಿದ್ದಾವೆ. ಅದರಲ್ಲಿ 270ಕ್ಕೂ ಹೆಚ್ಚು ನಾಯಿ ಮತ್ತು ನಾಯಿ ಮರಿಗಳಿದ್ದಾವೆ. ಈ ನಮ್ಮ ಕಾರ್ಯಕ್ರಮದ ಈ ರೇಬಿಸ್ ಅನ್ನೋದು ಬಹಳ ಒಂದು ಅಪಾಯಕಾರಿಯಾದ ಒಂದು ರೋಗ ಆಗಿ ಪರಿಣಮಿಸುತ್ತೆ ನಾಯಿ ಕಚ್ಚಿದ್ರೆ. ಸೊ ಇದು ತುಂಬ ಪ್ರಿವೆಂಟಾಗಿ ಮಾಡ್ತಾ ಬಂದಿದ್ದೀವಿ. ಈಗ ಸರ್ಕಾರ ಕೂಡ ಇದರಲ್ಲಿ ಒಂದು ಪ್ರಮುಖವಾಗಿ ಭಾಗವಹಿಸಿದೆ ಮತ್ತು ನಮ್ಮ ಥರನೇ ಇರೋ ಎಷ್ಟೋ ಸಂಘ ಸಂಸ್ಥೆಗಳು NGOಗಳು ಕೂಡ ಈಗ ತುಂಬ ಅವೇರ್ನೆಸ್ ಆಗಿದೆ. ಮೊದಲಿನ ಒಂದು 10 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಈಗ ಭಾಳ ಅವೇರ್ನೆಸ್ ಆಗಿದೆ. ಮತ್ತು ಬ್ಯಾಂಗ್ಳೂರಲ್ಲಿ ಮತ್ತು ಕರ್ನಾಟಕದ ಇತರ ಭಾಗಗಳಲ್ಲಿ ಹುಚ್ಚು ರೋಗ ಬಹಳ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳೋದು ತುಂಬ ಸಂತೋಷ ಆಗುತ್ತೆ. ಈ ನಮ್ಮ ಕಾರ್ಯಕ್ರಮದ ಹೆಚ್ಚು ನಾವು ಹಳ್ಳಿಗಳಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗಳಲ್ಲೆಲ್ಲ ಮಾಡ್ತಿದ್ದೀವಿ. ಅಲ್ಲಿ ರೋಗಗಳದು ಎತ್ತು, ಹಸು, ಕುರಿ, ಮೇಕೆ ಇಂಥದಕ್ಕೂ ಕೂಡ ರಾಸುಗಳಿಗೆ ವ್ಯಾಕ್ಸಿನೇಷನ್ನು ಮತ್ತು ಹೆಲ್ತ್ ಕ್ಯಾಂಪ್ ಎಲ್ಲನೂ ಕಂಡಕ್ಟ್ ಮಾಡ್ತಿದ್ದೀವಿ. ಈ ಪ್ರೋಗ್ರಾಮಲ್ಲಿ ಅದು ಕೂಡ ಇದೆ. ಸಂಗಮೇಶ್ವರ, ಬಾಗಲಕೋಟೆ, ಮುಧೋಳ ಮತ್ತು ಇವುಗಳನ್ನ ನೋಡಿದ್ದೀನಿ. ಅವರು ಯಾವಾಗ ಫ್ರೀ ಇರ್ತಾರೋ ಆಗ ಪ್ರಾಣಿಗಳನ್ನ ತಗೊಂಡು ಸಾಕೋತಾರೆ. ಯಾವಾಗ ಬ್ಯುಸಿ ಆಗ್ತಾರೋ ಅವ್ರ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೋ ಆಗ ಆಶ್ರಯಧಾಮಕ್ಕೆ ಅದನ್ನು ತಂದು ಒಪ್ಪಿಸ್ಬಿಡ್ತಾರೆ, ಇಲ್ಲ ರೋಡಲ್ಲಿ ಅಬ್ಯಾಂಡ್ ಮಾಡಿಬಿಡ್ತಾರೆ. ನಾವು ಇತ್ತೀಚೆಗೆ ಪೇಪರ್ಗಳಲ್ಲಿ ಸತತವಾಗಿ ನೋಡ್ತಿದ್ದೀವಿ. ಬೆಂಗಳೂರಿನ ಹೊರವಲಯದಲ್ಲಿ ಕರ್ಕೊಂಡೋಗಿ ನಾಯಿನ ಬಿಟ್ಬಿಟ್ಟು ಬಂದುಬಿಡ್ತಾರೆ. ಹಾಗೆ ಮಾಡೋದು ಅಕ್ಷಮ್ಯ ಅಪರಾಧ. ಯಾಕೆ ಅಂದರೆ ಅದಕ್ಕೂ ಭಾವನೆ ಇದೆ, ಮನಸ್ಥಿತಿ ಇದೆ, ಮಾತೊಂದು ಆಡೋದಿಲ್ಲ. ಸೊ ಹಾಗಾಗಿ ಅಂಥದ್ದು ಯಾವುದೇ ಥರದ್ದು ಒಂದು ತಪ್ಪು ನಿರ್ಧಾರ ಮಾಡಬಾರ್ದು ಸಾಕಿರೋರು. ಮತ್ತು ನಿಯಮಿತವಾಗಿ ನಮ್ಮ ಮಕ್ಕಳಿಗೆ ಹೇಗೆ ವ್ಯಾಕ್ಸಿನ್ ಮಾಡಿಕೊಂಡು ಅವರನ್ನು ಕಾಯಿಲೆ ಕಸಾಲೆಯಿಂದ ಕಾಪಾಡ್ತಾ ಬಂದಿದ್ದೀವೋ ಅದೇ ಥರ ಪ್ರಾಣಿಗಳಿಗೂ ಕೂಡ ಉತ್ತಮವಾದ ಆಹಾರ, ಉತ್ತಮ ಸ್ನೇಹಿತ ಕೂಡ ಪ್ರಾಣಿ ಅದು ನಮಗೆ. ಹಾಗಾಗಿ ನಮ್ಮ ರಸ್ತೆಯಲ್ಲಿರೋ ನಾಯಿಗಳಿಗೆ ನಾವೆಲ್ಲರೂ ಊಟ ಕೊಟ್ಟಾಗ ನಮ್ಮ ರಸ್ತೆಯಲ್ಲಿರೋರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಅದು ಒಂದು ಶೆಲ್ಟ್ರ್ ಕೇಳುತ್ತೆ, ಹೊಟ್ಟೆ ಹಸಿದಾಗ ಒಂದಿಷ್ಟು ಆಹಾರ ಕೇಳುತ್ತೆ. ಇವೆರಡನ್ನು ಪ್ರತಿಯೊಬ್ಬರು ನಾಗರಿಕರುಗಳು ಮಾಡ್ತಾ ಬಂದರೆ ಯಾವುದೇ ಬೀದಿ ನಾಯಿಗಳಿಂದ ತೊಂದರೆ ಇರೋದಿಲ್ಲ, ಕಾಟ ಇರೋದಿಲ್ಲ. ಕಾರ್ಯಕ್ರಮ 1ನೇ ತಾರೀಕು ಮೇ 1ರಂದು ನಮ್ಮ ಕರುಣಾ ಕೇಂದ್ರದಲ್ಲಿ ನಾಯಿಗಳಿಗೆ ಹುಚ್ಚು ನಾಯಿ ನಿರೋಧ ಲಸಿಕೆಯನ್ನು ಹಾಕಿಸ್ತಾ ಇದ್ದಾರೆ. ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಬರೀ ನಾಯಿಗಳಿಗೆ ಕೇಂದ್ರಕ್ಕೆ ಅನೌನ್ಸ್ ಮಾಡಿದ್ದೀವಿ. ಬಂದವಕ್ಕೆಲ್ಲ ಫ್ರೀ ಲಸಿಕೆ ಹಾಕಿಬಿಟ್ಟು ಕಳಿಸ್ತೀವಿ. ಯಾವ ಥರ ಟ್ರೀಟ್ಮೆಂಟ್ಸ್ ಇದೆ? ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀವಿ? ಟ್ರೀಟ್ಮೆಂಟ್ ಇರೋದಿಲ್ಲ, ಇದೆ ಇವಾಗೆಲ್ಲ ಡೈಲ್ಯೂಟೆಡ್ ವ್ಯಾಕ್ಸಿನೇಷನ್ ಮೊದಲು ಇಲ್ಲ. ಇವಾಗ ಎಲ್ಲರೂ ಮಾಡ್ತಿದ್ದೀವಿ. ಈಗ ಆಂಟಿರೈಬಿಸ್ ವ್ಯಾಕ್ಸಿನ್ ಜಾಸ್ತಿ ಇಲ್ಲ. ಅದು ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಕಂಟ್ರೋಲ್ಗೆ ಬರುತ್ತೆ. ಇಯರ್ಲಿ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಕಚ್ಚಿದವೆಲ್ಲದಕ್ಕೂ ಹುಚ್ಚು ನಾಯಿ ಬರೋದಿಲ್ಲ. ನಾಯಿ ಕಚ್ಚಿದ್ರಿಂದ ನಾಯಿ ಕಚ್ಚಿದೇಟಿಗೆ ಹುಚ್ಚು ಬರುತ್ತೆ ಅಂತಂದು. ಸೊ ನಾಯಿನಲ್ಲಿ ತುಂಬ ವೆರೈಟೀಸ್ ನಾಯಿ ಅಥವಾ ಸಾಕು ನಾಯಿಗಳಿಗೆ ಬರೋದಿಲ್ಲ, ಹುಚ್ಚು ಬರೋದಿಲ್ಲ. ಮಾಮೂಲಿ ಇಯರ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ತೀವಿ ನಾವು. ಇದು ಕಂಟಿನ್ಯೂಸ್ ಮಾಡಿಸೋದ್ರಿಂದ ಅದು ಡಿಸೀಸ್ ಬರೋದಿಲ್ಲ. ಬೆಂಗಳೂರಲ್ಲಿ ಹುಚ್ಚು ನಾಯಿಗಳು ಅದು ಕಡಿಮೆ. ಬೇರೆ ಹಳ್ಳಿಗಳಲ್ಲಂದರೆ ಆ ಫಾರೆಸ್ಟಲ್ಲಿ ಇರ್ತಾವಲ್ಲ, ಅದು ಬೇರೆ ಬೇರೆ ಪ್ರಾಣಿಗಳಿಂದ ಬರುತ್ತೆ. ಇದು ಹುಚ್ಚು ನಮ್ಮ ತೋಳುಗಳಿಂದ, ಕಾಡು ಪ್ರಾಣಿಗಳಿಂದ, ಈ ಪಕ್ಷಿಗಳಿಂದಲೂ ಬರುತ್ತೆ. ಅದು ಆ ಥರ ಫುಡ್ ತಿನ್ನೋದ್ರಿಂದಲೂ ಬರುತ್ತೆ. ಸೊ ಬೆಂಗಳೂರಲ್ಲಿ ಕಡಿಮೆ. ವಾಟ್ ಟೈಪ್ ಆಫ್ ಡಿಸೀಸ್ ಅದು ಹುಚ್ಚು ನಾಯಿಗಳಿಗೆ? ಫೋಬಿಯಾ ಅಂತೀವಿ ನಾವು. ನೀರು ನೋಡಿದರೆ ಭಯ ಬೀಳುತ್ತೆ.
ಸೌಂಡ್ ಕೇಳಿದರೆ ಭಯ ಬೀಳುತ್ತೆ. ಹೈಡ್ರೋಫೋಬಿಯಾ ಅಂತ ಹುಚ್ಚುನಾಯಿಂದ ಅದು ನೀರು ಕುಡಿಯೋಕ್ಕಾಗೋದಿಲ್ಲ. ಅದು ನೋಡಿದವ್ರನ್ನೆಲ್ಲ ಕಚ್ಚೋದಕ್ಕೆ ಹೋಗುತ್ತೆ. ಬಾಯಲ್ಲೆಲ್ಲ ಜೊಲ್ಲು ಸೂಚಿಸುತ್ತೆ. ಕಂಟಿನ್ಯೂಸ್ ಬಾರ್ಕಿಂಗ್ ಅದು. What about this mad dog, sir? White, Mad dog, sir. any man it is. Hmm. So what will be effect on that? ಮ್ಯಾನ್ ಕಚ್ಚಿದರೆ ಒಂದು 9 to 10 ಡೇಸ್ ಒಂದು ಟೈಮ್ ಇರುತ್ತೆ, ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ. ಆ ಟೈಮ್ ಒಳಗಡೆ ನಾವು ಪ್ರಿವೆಂಟಿವ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಡಿಸೀಸ್ ಅವಾಯ್ಡ್ ಆಗುತ್ತೆ. ಶೆಡ್ಯೂಲ್ ಇರುತ್ತೆ ಒಂದು 103/7/19 ಡೇಸ್ ಅಂತಂದರೆ 21 ಡೇಸ್ ಅಂತಂದು ಶೆಡ್ಯೂಲ್ ಇರುತ್ತೆ. ಮನುಷ್ಯವ್ರಿಗಿದ್ದಂಗೆ ಸೇಮ್ ಟೈಪು ವ್ಯಾಕ್ಸಿನೇಷನ್ ಮಾಡಿಸ್ಕೊಬೇಕು. ಆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ 100% ಡಿಸೀಸ್ ಬರಲ್ಲ. ಆ ಶೆಡ್ಯೂಲ್ ಮಾಡಿಸ್ಲೇಬೇಕು ನಾಯಿ ಕಚ್ಚಿದ. ಒಂದ್ಸಲ ಅದು ಡಿಸೀಸ್ ಬಂದಮೇಲೆ ಟ್ರೀಟ್ಮೆಂಟ್ ಇಲ್ಲ ಹುಚ್ಚುನಾಯಿಗೆ. ನಾವು ಏನು ಮಾಡಿದ್ರು ಟ್ರೀಟ್ಮೆಂಟ್ ಇರೋಲ್ಲ. ವ್ಯಾಕ್ಸಿನೇಷನ್ ರೆಗ್ಯುಲರ್ ಮಾಡಿಸ್ಕೋಬೇಕು. ಆ ಸಿಂಟಮ್ಸ್ ಅನ್ನೋ ಬಗ್ಗೆನೂ ಹೇಳ್ತೀವಿ ನಾವು, ಯಾವ ಥರ ಹುಚ್ಚುನಾಯಿಗಳ ಸಿಂಟಮ್ಸ್ ಏನಿರ್ತವೆ ಅಂತ. So ಸ್ವಲ್ಪ symptoms ಆ ಬಗ್ಗೆ ಓವನ್ಸ್ಗೆಲ್ಲ ಹೇಳ್ತೀವಿ ನಾವು. ಆ ಸಿಂಟಮ್ಸ್ ಇದ್ದಾಗ ಕೇರ್ಫುಲ್ ಆಗಿರಿ. ನಿಮಗೆ ಸ್ವಲ್ಪ ಯಾರಿಗೆ ಕಚ್ಚಿದ್ರು ವ್ಯಾಕ್ಸಿನೇಷನ್ ಬಾಯಲ್ಲಿ ಜೊಲ್ಲು ಬರುತ್ತೆ, ಕಂಟಿನ್ಯೂಸ್ ಆಗಿ ಇದು ಬಾತ್ ಮಾಡ್ತದೆ, ಬೊಗಳುತ್ತೆ, ಲೈಟ್ ನೋಡಿದರೆ ಭಯ ಬೀಳುತ್ತೆ, ನೀರು ನೋಡಿದರೆ ಭಯ ಬೀಳುತ್ತೆ. ನೀರು ಕುಡಿಲಿಕ್ಕೆ ಬರೋದಿಲ್ಲ, ಸ್ವಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಆ ಸಿಂಟಮ್ಸ್ ಇರ್ತವೆ.